ರಿಜಿಸ್ಟ್ರಾರ್ ಆದಂಥ ಸೋಮಶೇಖರ್ ಅವರೇ, ನನ್ನ ಮಿತ್ರರಾದಂಥ ಕೃಷ್ಣಮೂರ್ತಿರವರೇ, ಕರ್ನಾಟಕ ರಾಜ್ಯ ಇಂಜಿನಿಯರಿಂಗ್ ಸಂಘದ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ನನ್ನ ಸಹೋದ್ಯೋಗಿ ಅಧೀಕ್ಷಕ ಅಭಿಯಂತರು, ಕಾರ್ಯಪಾಲಕ ಅಭಿಯಂತರು, ಸಹಾಯಕ ಕಾರ್ಯಪಾಲಕ ಅಭಿಯಂತರು, ಸಹಾಯಕ ಅಭಿಯಂತರು ಕೂಡ ಕೆಲವರು ಬಂದಿರ್ಬೋದು, ಮತ್ತು ಮುಖ್ಯ ಇಂಜಿನಿಯರ್ ಕಚೇರಿಯ ಎಲ್ಲ ನನ್ನ ಆತ್ಮೀಯ ಅಧಿಕಾರ ವೃಂದವರೇ, ಮಾಧ್ಯಮ ಮಿತ್ರರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಬಹಳಷ್ಟು ಅಭಿಮಾನದ ಮಾತುಗಳನ್ನು ಇಲ್ಲ ಅಂತ ನಾನಂತೂ ಹೊಂದ್ಕೊಂಡಿದ್ದೀನಿ. ಆದರೆ ನಮ್ಮ ಹಿರಿಯರಾದಂಥ ಜಯಪ್ರಸಾದ್ ಸಾಹೇಬರು ಅವ್ರ ಸರ್ವೀಸಲ್ಲಿ ಏನೇನು ಮಾತನ್ನು ಹೇಳಿದ್ದಾರೆ, ಅದನ್ನು ಎಲ್ಲಿಂದ ಪ್ರಾರಂಭ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಸೊ ನಾವು ಕೂಡ, ನಾನು ಬೇಸಿಕಲಿ ಹಳ್ಳಿಯಿಂದ ಬಂದಂಥವನು, ಬೆಂಗಳೂರಿನಿಂದ. ಹಾಗೆ ನಾವು ಇಂಜಿನಿಯರಿಂಗ್ ಮಾಡಿಕೊಂಡು ನಮ್ಗೆ ಯಾರಿಗೂ ಕೂಡ ಯಾರು ಮಾರ್ಗದರ್ಶನ ಕೊಡೋರಂತೂ ಯಾರು ಇರಲಿಲ್ಲ. ನಮ್ಮದೇ ಆದ ರೀತಿಯಲ್ಲಿ ನಾವು ಓದ್ಕೊಂಡು ಬಂದಿರೋ ನಂತರ ಇಂಜಿನಿಯರಿಂಗ್ ಆದಮೇಲೆ ಕಾಲೇಜಿಗೆ ಸೇರಿಕೊಂಡ್ರಿ. ಆವಾಗಿನ ಕಾಲದಲ್ಲಿ ನಾನು ಐ ಆಮ್ ಟಾಕಿಂಗ್ ಇನ್ ದ ಇಯರ್ 1991. ಸೊ ಆಗ ನಮಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಬಹಳ ಕಡಿಮೆ ಇತ್ತು. ಸೊ ಆಗ ಹೀಗೆ ನಮ್ಮ ಸ್ನೇಹಿತರು ನಾವೆಲ್ಲ ಮಾತಾಡ್ಕೊಂಡು ಎಲ್ಲಿ ಕೆಲಸ ಸಿಕ್ಕಿದ್ರೆ ಸಾಕು ಅಂತೇಳಿ, ಬಟ್ ನಾವೆಲ್ಲ ಇಲ್ಲೇ ಬೆಂಗಳೂರಲ್ಲೇ ಇರಬೇಕು, ಬೆಂಗಳೂರು ಸುತ್ತಮುತ್ತಾನೆ ಅಂತ. ನಾನು ಯಾಕಂದ್ರೆ ಬೆಂಗಳೂರು ಜಿಲ್ಲೆ ನಾನು. ಸೊ ಆಗ ಒಂದು 6 ತಿಂಗಳ ಕಾಲಕ್ಕೆ ನಾನು ರಿಸರ್ಚ್ ಫೆಲೋ ನ್ಯಾಷನಲ್ ಈ ಅಡ್ವರ್ಟೈಸ್ಮೆಂಟ್ಸ್ ಬಂದಾಗ PS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಲೆಕ್ಚರರ್ ಪೋಸ್ಟ್ ಕಾಲ ಆಯಿತು. ಕ್ಯಾಂಡಿಡೇಟ್ಸ್ ಅದಕ್ಕೆ ಅಟೆಂಡ್ ಮಾಡಿದ್ರು. ಸೊ ಅಲ್ಲಿ ನಮ್ಗೆ ಇಂಟರ್ವ್ಯೂ ಯಾವ ತರ ಇತ್ತು ಅಂತ ನಾನು ಹೇಳ್ಬೇಕಾಗ್ತದೆ. ಯಾವುದೇ ಸಬ್ಜೆಕ್ಟ್ ಬಗ್ಗೆ ನಮ್ಗೆ ಇಂಟರ್ವ್ಯೂ ಕೇಳಿ ಸಮಯದಲ್ಲಿ ನೆನೆಸ್ಕೊಳ್ಬೇಕು. ಯಾಕಂದ್ರೆ ಮೊದಲು ನಮ್ಗೆ ಅನ್ನ ಕೊಟ್ಟಂತ ಒಂದು ಸಂಸ್ಥೆ ಅದು. ಅವರು ಇವತ್ತು ನಮ್ಮಲ್ಲಿ ಇಲ್ಲ. ಅವತ್ತು ಆ ಇಂಟರ್ವ್ಯೂ ಕಮಿಟಿಯಲ್ಲಿ ವಾಸ್ ದ ಚೇರ್ಮನ್. ನನ್ನ ಪ್ರಿನ್ಸಿಪಲ್ ಒಬ್ಬರು ಲಕ್ಷ್ಮೀಪತಿ ಅಂತ, ಅವರು ಕೂಡ ಇವತ್ತಿಲ್ಲ. ಅವರಿಬ್ಬರು ಕೂತಿದ್ರು. ನನಗೆ ಒಂದೇ ಒಂದು ಮಾತು ಕೇಳಿದ್ರು ಅವರು, ಏನಪ್ಪ ನೀನು ಕನ್ನಡ ಮೀಡಿಯಂ ಇಂದ ಬಂದಿದೀಯಾ, ಪ್ರಯತ್ನ ಮಾಡ್ತೀನಿ ಅಂದಾಗ, ಆಯ್ತಪ್ಪ ನೀನು ಕರಿತೀಗ ಆಚೆ ಇರಿ ಅಂತ ಹೇಳಿದ್ರು. ನೆಕ್ಸ್ಟ್ ಒಂದು ಕ್ಲಾಸ್ಗೆ ಕರ್ಕೊಂಡು ಹೋದ್ರು, ಇಂಜಿನಿಯರಿಂಗ್ ಕ್ಲಾಸ್. 120 ಸ್ಟೂಡೆಂಟ್ಸ್ ಇದ್ರು ಫಸ್ಟ್ ಇಯರ್ ಇಂಜಿನಿಯರಿಂಗ್ ಕಾಲೇಜಲ್ಲಿ. ಸೊ ಅಲ್ಲಿ ಅವರು ನನಗೆ ಇಂಟರ್ವ್ಯೂ ಅಲ್ಲಿ ಕೇಳಿದ್ರು ಒಂದೇ ಒಂದು ಕ್ವಶನ್, ಯು ಗೋ ಟು ದ ಡಯಾಸ್ ಅಂಡ್ ಟೀಚ್ ಫಾರ್ half an hour ಅಂತ ಹೇಳಿದ್ರು, ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಆ ಒಂದು ಟೆನ್ಷನ್, ಆ ಮೂಮೆಂಟ್ ಅಲ್ಲಿ ನಾನು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದು, ಡಯಾಸ್ ಮೇಲೆ ಏನು ಮಾತಾಡಬೇಕು, 220 ಜನ ಎಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ದ, ಎಲಾಸ್ಟಿಸಿಟಿ, ಪ್ಲಾಸ್ಟಿಸಿಟಿ, ಈ ಸಬ್ಜೆಕ್ಟ್ಸ್ ನೆಲ್ಲ ಸ್ಟೂಡೆಂಟ್ಸ್ಗೆ ಅರ್ಧ ಎಷ್ಟು ಹಾಕ್ಬೇಕು, ಎಷ್ಟು ಇಂಚ್ ಹಾಕ್ಬೇಕು, ಎಷ್ಟು ಜಲ್ಲಿ ಹಾಕ್ಬೇಕು, ಸಿಮೆಂಟ್ ಹಾಕ್ಬೇಕು, ಅಪಾರವಾಗಿ ಜ್ಞಾನ ಸರ್. ನಿಜವಾಗ್ಲೂ ಇವರು ನಮ್ಮ ಇಲಾಖೆ ಆಸ್ತಿ. ಹೌದಲ್ಲ? ಅವ್ರು ಹೇಳಿದ್ರು, ನಮ್ಮ ಹೋಸ್ಟ್ ಹೇಳಿದ್ರು, ಮೂರ್ತಿ ಚಿಕ್ಕದಾದ್ರು ವೇದ ಸುಳ್ಳಾದ್ರೆ ಗಾಳಿ ಸುಳ್ಳಾಗಲ್ವಂತೆ, ಮೂರ್ತಿ ಚಿಕ್ಕದಾದ್ರು ಕೀರ್ತಿ ನೋಡುದು ಅಂತ. ನಿಜಕ್ಕೂ ಅವರು ಯಾವುದೇ ಇಲಾಖೆಗೆ ಹೋಗ್ಲಿ, ಎಲ್ಲೇ ಸೇವೆ ಮಾಡಿರ್ಲಿ, ಅವ್ರದೇ ಆದಂತ ಒಂದು ಹೆಜ್ಜೆ ಗುರುತು ಬಿಟ್ಟು ಹೋಗಿದ್ದಾರೆ, ಇಲ್ಲೂ ಬಿಟ್ಟು ಹೋಗ್ತಾ ಇದ್ದಾರೆ. ಸರ್ ನೀವು ಹಾಕೊಟ್ಟು ಹೆಜ್ಜೆ ಗುರುತಲ್ಲಿ ನಾವು ನಡೀತೀವಿ ಸರ್. ಎಲ್ಲರ ಪರವಾಗಿ, ನನ್ನ ವೈಯಕ್ತಿಕವಾಗಿ ನಿಮಗೆ ಶುಭವಾಗಲಿ, ದೇವರು ನಿಮ್ಗೆ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ ಎಂತೆಲ್ಲ ಕೊಡ್ಲಿ ಅಂತ ಕೇಳಿ ನಿಮ್ಮ ಕುಟುಂಬ ಒಳ್ಳೇದಾಗಲಿ ಸರ್. ಎಲ್ರಿಗೂ ನಮಸ್ಕಾರ. ಕೂಡ ಲಘು ಉಪಹಾರಕ್ಕೆ ಹೋಗಿ ಸಂಬಂಧಪಟ್ಟ ಕೆಲಸದ ಬಗ್ಗೆ ಸಲಹೆಗಾಗಿ ಕರೆಯುವಾಗ ಅವರು ಯಾವತ್ತು ತುರ್ತಾಗಿ ತಮ್ಮ ಸಲಹೆ ಗಾಢವಾಗಿ ಅಧ್ಯಯನ ಮಾಡಿ ರಾಷ್ಟ್ರೀಯ ಉತ್ತರ ಬೆಳಗಾವಿಯಿಂದ